ವೀರಪ್ಪನಿಗೆ ಫುಡ್ ಸಪ್ಲೈ ಮಾಡ್ತಿದ್ದವರು ಆ ನಾಯಕ ಯಾರು, ಕಮಲಾ ನಾಯಕ, ನಾಗು ನಾಯಕ, ಆಮೇಲೆ ಇನ್ನೊಬ್ಬ ಯಾರೋ ಅವನೇ ಅವರ ಅಣ್ತಮ್ಮ, ಅವರು ಫುಡ್ ಸಪ್ಲೈ ಮಾಡ್ತಿದ್ದು. ವೀರಪ್ಪ ಕೆಟ್ಟವನು ಅಂದ್ಕೊಂಡೆ ನಾವು ಹೋದ್ದು MMLSಗೆ ಹೋಗಿ ಯಾವುದು ಆನಂಬಾಡಿಗೆ ಹೋದಾಗ ನಮಗೆ ವೀರಪ್ಪ ಅಂಥ ವ್ಯಕ್ತಿ ಅಂತ ಗೊತ್ತಾಯಿತು. ವೀರಪ್ಪ ಒಳ್ಳೆಯವನು, ಕೆಟ್ಟವನಲ್ಲ. ಅವನು ಮದುವೆ ಆದರೆ ಅವನ ಕಡೆಯಿಂದ ಪಂಚೆ, ಶರ್ಟು, ಹೆಣ್ಣಿಗೆ ಸೀರೆ, ತಾಲಿ ಎಲ್ಲ ಹೋದರೆ ಮದುವೆ, ಇಲ್ಲಾಂದ್ರೆ ಇಲ್ಲ. ಇಷ್ಟೆಲ್ಲ ಹೆಲ್ಪ್ ಮಾಡೋನು ಬಡವ್ರಿಗೆ. ಅವನು ಯಾಕೆ ಹೊಡೆದ ಅವನು? ನಾವೇನು ತಪ್ಪು ಮಾಡಿದ್ದೀವಿ? ನಾವು ತಪ್ಪು ಮಾಡಿರೋದು ತಾನೇ ನೀವು ಬಂದು ನನ್ನ ಮೇಲೆ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಳುವ ಜನವೇ ಇಲ್ವೇ ಯಾರು? ಕೃಷ್ಣ ಇದ್ರಲ್ಲ ಸರ್, ರ್ಯಾಂಬೋ ಗೋಪಾಲ್ ಕೃಷ್ಣ. ಆ ಪೀರಿಯಡಲ್ಲಿ ನೀವು ಇದ್ದಿದ್ದ? ನಾವಿರಲಿಲ್ಲ, ನಮ್ಮ ಜೊತೆ ಅವರು ಬರೋರು ರೂಟಿಗೆ. ಅವನೇನು, ನಾವು ಸ್ಟನ್ ಗನ್ ಅಂತ ಐತೆ ನಮ್ಮ ಹತ್ರ, ಮಿಷನ್ ಗನ್ನು. ಭೂಮಿಗೆ 3 ಕಾಲು ಇರ್ತದೆ, ಅದಕ್ಕೆ 3 ಕಾಲಿಗೆ ಮೊಳೆ ಹೊಡೆದ್ಬಿಟ್ಟು ಕೂತ್ಕೊಂಡು ಫೈರ್ ಮಾಡಬೇಕು. ಅದನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಫೈರ್ ಮಾಡುವ ಗೋಪಾಲಕೃಷ್ಣ. ಭಾಳ ಕ್ಲೆವರ್ ಮನುಷ್ಯ. ಅವನ ಮನೇಲಿ ಹೋಗಿ ಅದೇನೋ ಪುರಿ ಒಳಗೆ ಉಪ್ಪಿಟ್ಟೇನೋ ಮಾಡಿಕೊಟ್ರು, ತಿಂದು ಅವ್ರ ಮನೇಲಿ ಕೂತಿದ್ದು. ಡ್ಯಾಮ್ ಪಕ್ಕದಲ್ಲೇ ಇದೆ ಮನೆ, ಅಲ್ಲಿ ಕೂತಿದ್ದು. ನಮ್ಮ ಅಜಯ್ ಕುಮಾರ್ ಸಿಂಗ್ DIGಗೂ ಅವ್ರಿಗೂ ಭಾಳ ಫ್ರೆಂಡ್ಶಿಪ್ಪು. ಅಜಯ್ ಕುಮಾರ್ ಸಿಂಗ್ ಬಂದವ್ರೆ ಅಂದರೆ ಬನ್ನಿ ಸರ್ ನಾನು ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಬಂದ್ಬಿಡೋರು. ಅವ್ರು ಎಲ್ಲೇ ಇರಲಿ ಬಂದ್ಬಿಡುವ ಮನುಷ್ಯ. ರ್ಯಾಂಬೋ ಗೋಪಾಲ್ ಕೃಷ್ಣನ್ನ ಹೊಡಿಬೇಕು ಅಂದದ್ದು ಯಾಕೆ ಅಂದರೆ, ವೀರಪ್ಪ ಈ ತಮಿಳ್ನಾಡಿನವ್ರು ಒಂದು ಕೆಲಸ ಮಾಡ್ತಿದ್ರು. ಎಲ್ಲಿಂದ ಅಲ್ಲಲ್ಲೇ ಹೊಡೆದು ಬಿಸಾಕ್ಬಿಟ್ಟು ಹೊಂಟೋಗ್ಬಿಡೋರು. ಕರ್ಪಣ್ಣ ಅಂತ ಒಬ್ಬನ್ನ ಹೊಡೆದ್ಬಿಟ್ಟು ಅವ್ರು ಹೊಡೆದು ನಮ್ಮ ಬಾರ್ಡ್ರಿಗೆ ತಂದು ಹಾಕಿದ್ರು. ಆ ಲಿವರು ಬರುತ್ತಲ್ಲ, ಕಾವೇರಿ ಲಿವರು, ಆ ಕಡೆಗೆ ನಮ್ಮದು, ಈ ಕಡೆಗೆ ಅವ್ರದ್ದು. ನಾವು ಎಲ್ಲರೂ ಕೂಮಿಂಗ್ ಹೋಗಿದ್ದೋ, ನೋಡಿದ್ರೆ ಇದೇನು ಬ್ಲಡ್ ಇಲ್ಲಿ ಬಂದದಲ್ಲ ಅಂದ್ಬಿಟ್ಟು ನೋಡಿದ್ರೆ ಬ್ಲಡ್ ಹೋಗೈತೆ ಹೊಡೆದಿರೋದು. ಆಮೇಲೆ ನೋಡಿದ್ರೆ ಅಲ್ಲೂ ಅವನು ಬಿದ್ದಿದ್ದ. ಆಮೇಲೆ ಈ ಬ್ಲಡ್ ಆ ಕಡೆಯಿಂದ ಬಂದದ, ಈ ಕಡೆಯಿಂದ ಬಂದದ, ನೋಡೋಣ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಫುಲ್ಲು ಅಷ್ಟಾಗಲಕ್ಕೂ ರಕ್ತ ಆಯಿತು. ನಾವೇನು ಮಾಡಿದೋ, ನಾವು ಎತ್ತಿ ತಗೊಂಬಂದು ಅಲ್ಲೇ ಬಂದಿಸ್ಬಿಟ್ಟು ಹೊಡೆದಿರೋ. ಇಲ್ಲಿ ಎನ್ಕೌಂಟ್ರ್ಗಳಾಯಿತು ಅಂತ ಅಂದದ್ದು ಯಾವುದು ಒರಿಜಿನಲ್ ಅಲ್ಲ. NS ಮಣಿ ಒಬ್ಬನೇ ರಿಯಲ್ ಆಗಿ ಎನ್ಕೌಂಟ್ರ್ ಆದವನು. KSRP ಅವನೊಬ್ಬ, ಅವನ ಹೆಸರೇನೋ ಅದರಲ್ಲಿ ಬರ್ತದೆ. ಅವನು ಈ ಗಿರ್ನೆಟ್ ಇದೆಯಲ್ಲ, ಅದು 6 ಸೆಕೆಂಡಿಗೆ ಫೈರ್ ಆಗಬೇಕು. ಅದನ್ನು ಕಿತ್ತು ಸಡನ್ನಾಗಿ ಬಿಸಾಕವನೆ NS ಮಣಿ ಕಡೆಗೆ. ಇವನೇನು ಮಾಡೋನೆ, ಅದು ಇನ್ನೂ ಎಷ್ಟೊತ್ತಾಯ್ತದೋ ಅಂತ ಅಂದ್ಬಿಟ್ಟು ಹೋಗಿ ಅದನ್ನು ಎತ್ಕೊಳಕ್ಕೆ ಹೋಗೋನೆ, ಬೋಸ್ಟ್ ಆಗ್ಬಿಟ್ಟದು, ಪೀಸ್ ಆಗೋಗವನೆ. ಆವಾಗ ಅವನ ಹತ್ರ ಒಂದು ಕಂಡಕ್ಟರ್ ಬ್ಯಾಗ್ ಇತ್ತು. ಅದು ಯಾರೋ ಅಶೋಕ್ ಕುಮಾರ್ ಎತ್ಕೊಂಡ ಅಂತಾರೆ, ಯಾರು ಎತ್ಕೊಂಡ್ರು, ಅದರಲ್ಲಿ ಫುಲ್ ದುಡ್ಡಿತ್ತಂತೆ. ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ದು ಸುಮಾರು ದುಡ್ಡು ಸೇರಿಬಿಟ್ಟಿತ್ತು ಈ ಸುಬ್ರಹ್ಮಣ್ಯ ಕಡೆಯಿಂದ, ನಕೀರನ್ ಗೋಪಾಲ ಇವ್ರ ಕಡೆಯಿಂದ. ಆ ದುಡ್ಡೆಲ್ಲ ಇತ್ತು ಅಂತ ಹೇಳ್ತಾರೆ. ಅದೇನು ನಿಜವೋ ಸುಳ್ಳು ಅದನ್ನು ಅವನಂತೂ ನೋಡಲಿಲ್ಲ. ನಾನು ಕೋಟೆಯೂರು ಮಣಿ ಹಿಡ್ಕೊಂಬಂದೆ. ಕೋಟೆಯೂರು ಮಣಿನ ನೈಟ್ ಎಲ್ಲ ವರ್ಕ್ ಮಾಡಿದ್ರು. ಬೆಳಗಿನ ಜಾವದಲ್ಲಿ 9 ಗಂಟೆಯಲ್ಲಿ ಕರ್ಕೊಂಡು ಹೋದ್ರು ಕಾಡೊಳಗಡೆ, ತೋರಿಸ್ತಾ ಒಂದು ಜಾಗ. ಆವಾಗ ಮುತ್ತುಲಕ್ಷ್ಮಿ ಎಸ್ಕೇಪ್ ಆದದ್ದು ಆ ಗುಂಪಿನಿಂದ. ಮುತ್ತುಲಕ್ಷ್ಮಿ ಬಂದ್ಲು, ಇದು ಹಂದಿ ಊರಿಗೆ ಹೋಗ್ತಾ ಒಂದು ಈ ಥರ ರೋಡ್ ಸಿಗ್ತದೆ. ಆ ರೋಡಲ್ಲಿ ನಾವು ಬರ್ತಾಯಿದ್ದೀವಿ, ನಾವು ರೇಷನ್ ತರಕ್ಕೆ ಬಂದಿದ್ದು, ಬರ್ತಾಯಿದ್ದೀವಿ. ಅಮ್ಮ ನಿಂತಿದ್ಲು. ನಮ್ಮ KSRP ಅವ್ರು ನೋಡಿದ್ರು ಆ ಅಮ್ಮನ, ನಾನಂತೂ ನೋಡಿರಲಿಲ್ಲ. ಅವತ್ತೇ ಫಸ್ಟು ನಾನು ನೋಡಿದ್ದು. ಸರ್ ವೀರಪ್ಪನ ಹೆಂಡ್ತಿ ನಿಂತಾವಳೆ ಸರ್ ಅಂದರು. ಆವಾಗ ನಾನು ದಫೇದಾರ ಆದ್ರೂ ನನಗೊಂದು ಇನ್ಚಾರ್ಜ್ ಅಂದ್ಬಿಟ್ಟು ಮಾಡಿದರು. ಯಾರೇ ಅದು ಏನು ಮೈನ್ ಮೇಲೆ ಇರೋ ಒಡವೆ ಅವೆಲ್ಲ ನೋಡಿದ್ರೆ, ವೀರಪ್ಪನ ಹೆಂಡ್ತಿ ಅವಳೇ ಕಾಯ್ತಾಳೆ, ಸುಮ್ಮನೆ ಇರೋ ಅಂತ. ಸರ್ ಇಲ್ಲ ಸರ್, ನಿಲ್ಲಿಸಿ ಸರ್ ಗಾಡಿನ ಅಂತ. ನಿಲ್ಸಪ್ಪ ಅಂತ ಅಂದೆ. ನಿಲ್ಲಿಸ್ತಾ ಅದು ಹಿಂಗಿತ್ತಲ್ಲ, ಸುಮ್ಮನೆ ಕ್ಲಚ್ ಹಮ್ಮಿಕೊಂಡು ಹಂಗೆ ಹಿಂದಕ್ಕೆ ಬರಲ್ಲ ಅಂತ ಗೊತ್ತಾ ಅವಳು ನಿಂತಿರೋ ಜಾಗಕ್ಕೆ. ಅವಳು ಯಾವ್ದಾರ ಬಸ್ ಬಂದರೆ ಹತ್ತೋಗೋಕ್ಕೆ ಕಾಯ್ಕೊಂಡು ನಿಂತವಳೆ ಪಾಪ. ಆಮೇಲೆ ಯಾರಮ್ಮ ಅಂತ ಅಂದೆ. ಅವಳು ಮಕ್ಕ ನೋಡಿದೆ. ಅವ್ನ ಪೇರೇನಮ್ಮ ಅಂದೆ. ನಾ ಮುತ್ತುಲಕ್ಷ್ಮಿ ವೀರಪ್ಪ ಕೊಂಡಾಟಿ.
ಏನಪ್ಪ ಮಾಡ್ತೀರ ಸಾರ್ ಎತ್ತಾಕೊಳ್ಳೋಣ ಸರ್ ಒಳಗೆ. ಮೈ ಮೇಲೆ ಸಖತ್ತಾಗಿ ಒಂದು ಲಾಂಗ್ ಚೈನ್ ಅದೇ, ಸೊಂಟಕ್ಕೂ ಚೈನ್ ಹಾಕೊಂಡವಳೆ, ಕಿವಿಗೆ ವಾಲೆ ಜುಮ್ಕಿ, ಸುಮಾರು ಲಕ್ಷಾಂತರ ರೂಪಾಯಿ ಒಡವೆ ಅದೇ ಅವ್ರ ಮೈ ಮೇಲೆ. ನಮ್ಮ ಪೊಲೀಸ್ ವ್ಯಾನ್ನಲ್ಲಿ ಒಂದು ಪಾರ್ಟಿಷನ್ ಅದೇ, ಡ್ರೈವರು ಆಫೀಸರು ಕೂತ್ಕೊಳ್ಳೋಕ್ಕೆ ಒಂದು ಜಾಗ, ಪೊಲೀಸ್ನವ್ರು ಕೂತ್ಕೊಳ್ಳೋಕ್ಕೆ ಒಂದು ಜಾಗ. ಆ ಪೊಲೀಸ್ನವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಈ ಕಿಟಕಿನಲ್ಲಿ ಒಂದೊಂದು ರೌಂಡ್ಸ್ ರಿಂಗ್ ಐತೆ. ಅಲ್ಲಿ ಅವ್ರು ಏನು ಬೇಕಾದ್ರೂ ರೈಫಲ್ ಗಿಫಲ್ ಇಟ್ಕೊಂಡು ಫೈರ್ ಮಾಡ್ಕೋಬೋದು. ಸರಿ ಅಂದ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ಟು, ನಾನು ಡ್ರೈವರು, ಇವರು ಎತ್ತಾಕೊಂಬಂದವರು ಏನೇನು ಮಾಡೋರು ಹೇಳ್ತಾಳೆ ಅಮ್ಮ, ಇದೆಲ್ಲ ಇಸ್ಕಿದ್ರು ಸಾರ್. ಆಮೇಲೆ ಕತ್ನಲ್ಲಿದ್ದು ಚೈನ್ನ ಒಬ್ಬ ಕಿತ್ಕೊಂಡು ಅದು ಎಲ್ಲಿ ಮಡಿಕೊಂಡು ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಈ ಥರ ಎಲ್ಲ ತೊಂದರೆ ಕೊಟ್ಟರು ಅಂತ ಅಯ್ಯಮ್ಮ ರಿಯಲಾಗಿ ಹೇಳ್ತಾಳೆ. ಆದರೆ ಈ ದನದ ದೊಡ್ಡಿನಲ್ಲಿ ಏನು ಹಿಂಸೆ ಪಟ್ಟೆ ನಿನಗೆ ಹೇಳು ಅಂದರೆ ಹೇಳಲ್ಲ. ದನದ ದೊಡ್ಡಿ ಹುಡುಗರು ಗಂಜಿ ಕಾಯಿಸ್ಕೊಟ್ಟವ್ರೆ ಅವಳಿಗೆ. ಆಮೇಲೆ ವೀರಪ್ಪ ಅವ್ರು ಎಲ್ಲರೂ ನಾಶ ಮಾಡಿಬಿಟ್ಟವನೆ. ಅಲ್ಲೇನು ನಡೀತಮ್ಮ ಅಂದು ಏನೂ ನಡೀಲಿಲ್ಲ ಸರ್, ನಾನು ವೀರಪ್ಪನ ಹೆಂಡ್ತಿ ಅಂತಲೇ ಅವರ ಸುಮಾರು ದೂರ ಹೋಗಿ ನಿಂತ್ಕೊಂಡ್ಬಿಟ್ರು. ಹುಣಜೂರು ಸುಮಾರು ದೂರ ನಿಂತ್ಕೊಂಡ್ಬಿಟ್ರು. ನಾನು ಯಾರೂ ಏನೂ ಮಾಡಲಿಲ್ಲ ಸರ್. ಮತ್ತು ನಿನ್ನ ಗಂಡ ಯಾಕಮ್ಮ ಹಂಗೆ ಹೊಡೆದ ಅಂದು. ಏನು ಜಸ್ಟ್ ಇನ್ನೂ ಒಂದು 2 ವರ್ಷ ಆಗಿರ್ಬೋದು ಆ ಯಮ್ಮನ್ನ ನಾನು ಮಾತಾಡಿಸಿ ಅಲ್ಲಿಗೆ ಹೋಗಿದ್ದೆ. ಆ ಡ್ಯಾಮಿಂದ ಸ್ವಲ್ಪ ದೂರ ಸೇಲಂ ರೋಡ್ನಲ್ಲಿ ಸಿಗ್ತದೆ. ಈ ನಿಜ ಹೇಳಮ್ಮ ಅಂತೆ. ನಿಜ ಇಲ್ಲ ಸರ್, ಅವ್ರೇನೂ ಮಾಡಲಿಲ್ಲ ನನ್ನ. ಯಾರು ಸರ್ ವೀರಪ್ಪನ ಹೆಂಡ್ತಿ ಅಂದರೆ ಯಾರು ಸರ್ ಮುಟ್ಟಕ್ಕೆ ಬರ್ತಾರೆ ಅಂತ ಓಲಿ ಬಿಡವ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋರು. ಇವನು ಯಾಕೆ ವೀರಪ್ಪ ಅವ್ರನ್ನೆಲ್ಲ ಸಾಯಿಸ್ತಾ ಅಂತ ನನಗಿನ್ನೂ ಅರ್ಥ ಆಗಲಿಲ್ಲ. ಅವ್ರೇನು ಮಾಡಿದರು, ಗಂಜಿ ಕಾಯಿಸ್ಕೊಟ್ಟವ್ರೆ, ಯಮ್ಮನಿಗೆ ನೀರು ಕೊಟ್ಟವ್ರೆ, ಆಮೇಲೆ ಕರ್ಕೊಬಂದು ರೋಡಿಗೆ ಬಿಟ್ಟವ್ರೆ. ಇಷ್ಟೆಲ್ಲ ಮಾಡಿದವ್ರನ್ನ ಯಾಕೆ ಅವನಿಗೆ ಅಂಥ ಕ್ರೂರತನ? ಪೊಲೀಸ್ಗೆ ಹಿಡಿದು ಕೊಟ್ರೇನೋ, ಪೊಲೀಸ್ಗೆ ಹಿಡಿದು ಕೊಟ್ರೇನೋ ಅವ್ರು ಹೆಂಡ್ತಿನ. ಇವರು ತಮಿಳ್ನಾಡು ಕೊಟ್ಬಿಟ್ರು. ಇವ್ರು ತೇಲ್ಗಂಡು ನನ್ನ ಮಕ್ಕಳು ನಮ್ಮ ಕರ್ನಾಟಕ ಪೊಲೀಸು ತಮಿಳ್ನಾಡಿಗೆ ಕೊಟ್ಬಿಟ್ರು. ಅವರು ತಗೊಂಡೋಗಿ ಅಲ್ಲಿ ಊಟ ಕೊಡದೆ ಜೈಲಿಗೆ ಹಾಕೊಂಡು ಒಂದು 3-4 ವರ್ಷ ಆಮೇಲೆ ಬಿಟ್ಟು ಕಳಿಸಿದ್ರು. ಎಷ್ಟು ಜನ ಟಾಡಾ ಮೇಲೆ ಹೋಗಿರೋದು. ಹೋಗಲಿ, ಟಾಡಾ ಮೇಲೆ ಒಬ್ಬ ಹೋಗಿ ಬಂದವನಲ್ಲಿ ಮಾಟಳ್ಳಿಗೆ ಅವನ ಮಗನ ಮದುವೆ ಅಂದ್ಬಿಟ್ಟು ಮಣಿಗೆ ಫೋನ್ ಮಾಡಿದ. ಅಷ್ಟು ರಾತ್ರಿ 8 ಗಂಟೆ ರಾತ್ರಿನಲ್ಲಿ ರಾಮಾಪುರದಿಂದ ಮಾಟಳ್ಳಿಗೆ ಬಂದಿದ್ದೀನಿ ಸ್ಕೂಟ್ರಲ್ಲಿ. ಈ ಆನೆಗಳು ಅವು ಇವು ನಿಂತ್ಕೊಳ್ಳೋದು ಬರೋದು 8-8:30 9 ಗಂಟೆ ಹೋಗಿತ್ತು. ಒಂದು ಚೂರಾದರೂ ಕನಿಕರದಿಂದ ಮಾತಾಡಿಸ್ಬಾರ್ದ. ನಾನು ಮಾತಾಡ್ತಿಲ್ಲ. ಬೋಸ್ ಅವ್ರ ಮನೇಲಿ ಹೋಗಿ ಇದ್ಬಿಟ್ಟು ಬೆಳಿಗ್ಗೆ ಎದ್ದು ಅವ್ರ ಮನೇಲಿ ನಾಷ್ಟ ಕೊಟ್ಟರು, ಇಡ್ಲಿ ಚೆನ್ನಾಗಿತ್ತು, ತಿಂದುಬಿಟ್ಟು ಬಂದ್ಬಿಟ್ಟೆ ನನ್ನ ಗಾಡಿ ತಗೊಂಡು. ಮಾನವೀಯತೆ ಅನ್ನೋದೇ ಇಲ್ವಾ? ಎಲ್ಲ ಪೊಲೀಸ್ನವರು ಒಂದೇನಾ? ನನ್ನಿಂದ 5-6 ಕುಟುಂಬ ಇವತ್ತು ಸಾಯುವಂಥ ಸ್ಥಿತಿಯೊಳಗೆ ಎನ್ಕೌಂಟ್ರ್ ಮಾಡೋಕ್ಕೆ ಅಲ್ಲಿ ತಗೊಂಡೋಗಿದ್ರು ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ನಾನೇನೆ. ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಓಡೋಗ್ಬಿಟ್ರಿ ನೀವು ಇಲ್ಲಿಂದ ಅಂದ್ಬಿಟ್ಟು. ನಮ್ಮ MMLSನಲ್ಲಿ ಶಂಕರ್ ಬಿದ್ರಿ ಮತ್ತು ಈ ಅಶೋಕ್ ಕುಮಾರು, ಈ ಭಾವ ಇವ್ರ ಕೈಗೆ ಸಿಕ್ಕಿದ್ರೆ ಅವ್ರಿಗೆ ಎಂಡ್ ಆಯಿತು. ಅವತ್ತಿಗೆ ಎಂಡ್ ಆಗೋಯ್ತು ಅಂತ. ಇನ್ನೊಂದು ವಾರದಲ್ಲಿ ಹೊಡೆದಾಕ್ತಾರೋ, ಇವತ್ತೇ ಹೊಡೆದಾಕ್ತಾರೋ, ನಾಳೆನೇ ಹೊಡೆದಾಕ್ತಾರೋ ಗೊತ್ತಿಲ್ಲ. ಈ ಥರ ಸ್ಟೇಜು ಇದ್ದದಲ್ಲಿ MMLS. ಸರ್ ನೀವು ವೀರಪ್ಪನ ಪಾತ್ರದಿಲ್ಲ ಸರ್? ನಾನು ನೋಡಿದ್ದೀನಿ. ಹೆಂಗೆ ಅಂದರೆ ನಮ್ಮ ಪಾಲಾರ್ಗೂ ಬೂದ್ಮಲೆಗೂ ಸ್ವಲ್ಪ ನಿಯರೆಸ್ಟ್ ಅಷ್ಟೇ. ಎಷ್ಟು ಅಂದರೆ ಒಂದು 6-7 ಕಿಲೋಮೀಟ್ರು. ನಮ್ಮ ಹತ್ರ ನೈಟ್ ಬೈನಾಕ್ಯುಲರ್ ಇರೋದು. ಇಲ್ಲಿ ಹಾಕೊಂಡು ನೋಡಿದ್ರೆ ಅವನು ಓಡಾಡ್ತಾ ಇರೋದು, ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರೋದು ಎಲ್ಲ ಕ್ಲೀನಾಗಿ ಈ ಹೆಂಗೆ ಕಾಡ್ತಾ ಇದ್ದಿದ್ರೇ ಹಂಗೆ ಕಾಣೋದು ನೈಟ್ ಬೈನಾಕ್ಯುಲರ್ನಲ್ಲಿ. ಅವಾಗ ನೋಡಿದ್ದು ಅಷ್ಟೇ. ತಿರ್ಗಾ ಅವನು ರಿಯಲಾಗಿ ಹತ್ರದಲ್ಲಂತೂ ನಾನು ನೋಡಿಲ್ಲ. ಹತ್ರದಲ್ಲಿ ನೋಡಿದ್ದು ಮುತ್ತುಲಕ್ಷ್ಮಿ ಹೋಗಿದ್ವಲ್ಲ, ಅದಕ್ಕೂ ಬೆಟ್ಟ ಹತ್ತಿ ಆ ಗಿಡ ಹಿಡ್ಕೊಂಡೆ ಹತ್ತಬೇಕು. ದಾರಿ ಗೊತ್ತಿಲ್ಲ ನಮಗೆ, ಕತ್ತೆ ಗಿಡ ಹಿಡ್ಕೊಂಡು ಒಂದು ಗಿಡ ಕಿತ್ಕೊಂಡ್ಬಿಡ್ತು. ನನ್ನ ಬೆನ್ಮೂಳೆ ಒಂದು ಮಣಿ ಬಿಟ್ಟೋಗಿತ್ತು.
ಕುಣ್ಸವ್ರೆ ಡಾಕ್ಟ್ರು ಇಲ್ಲಿ. ಈ ವರ್ಕ್ಶಾಪ್ ಇದೆಯಲ್ಲ, ವರ್ಕ್ಶಾಪು ಅದರಲ್ಲಿ ಎಷ್ಟು ಜನರನ್ನ ಹಿಂಸೆ ಕೊಟ್ಟಿರೋರು? ಹಾಂ, ಅಲ್ಲಿ ಯಾರು ಹೋಗದೆ ಇರೋರೇ ಇಲ್ಲ. ಹಾಂ ಹಾಂ ಹಾಂ. ಹೆಚ್ಚು ಕಡಿಮೆ ಒಂದು ಸರಿ ಸುಮಾರಾಗಿ ಲೆಕ್ಕ ಹಾಕ್ಕೊಂಡು ಬಾ ಅಂತ ಅಂದ್ಬಿಟ್ಟು ಒಬ್ಬರನ್ನ ಬಿಟ್ಟಿದ್ದೆ, ಹಾಂ ಡಿಸ್ಟ್ರಿಕ್ಟ್ ಪೊಲೀಸ್ನವನ್ನ. ಹಾಂ ಅವನು ಲೆಕ್ಕ ಹಾಕ ಬಂದಾಗಲೇ 50 ಜನ ಇದ್ದರು, ಹಾಂ ಹಾಂ, ಲೇಡೀಸು ಜೆಂಟ್ಸು ಎಲ್ಲ. ಆವಾಗಲೇ ನಾನು ನೋಡಕೋದದ್ದು ಈ ಕನ್ನಪ್ಪಯ್ಯ ಅವ್ರ ಮಗ ಕುಮಾರ. ಕುಮಾರ ಕನ್ನಪ್ಪಯ್ಯ ಅಲ್ಲ ಅವನ ಹೆಸರು, ಕನ್ನಪ್ಪಯ್ಯ ನೋಡ್ರಿ, ಇವಾಗ ನೆನಪತ್ತದೆ. ಅವನ ಮಗ ಕುಮಾರನ ಹಗ್ಗಾಕ ಮೇಲೆ ಎತ್ತಿದ್ರಲ್ಲ, ಅವತ್ತೇ ಆ ವರ್ಕ್ಶಾಪ್ ಒಳಗಡೆ ಕಾಲಿಕ್ಕಿದ್ದದ್ದು. ಏನು ಗಬ್ಬು ಹೊಡಿತದೆ, ಅಲ್ಲೇ ಕಕ್ಕಸ್ಕೊಯ್ತಾರೆ, ಅಲ್ಲೇ ಅದ್ರ ಮೇಲೆ ಮಲಗಿಸ್ತಾರೆ. ಆಮೇಲೆ ಈ ಟೈರ್ನ ತೆಳುವಾಗಿ ಕುಯ್ಸ್ಬಿಡೋದು. ಈ ಟೇಬಲ್ ಟೆನ್ನಿಸ್ ಬ್ಯಾಟ್ಗಳವಲ್ಲ ಆ ಥರ ಮಾಡ್ಕೊಂಬಿಡೋದು. ಹಿಂದ್ಗಡೆ 2 ಇಡಿ, ಮೈ ಮೇಲೆ ನೀರು ಹಾಕೋದು, ಬೆನ್ನಿಗೆ ಹೊಡೆಯೋದು. ಹೆಂಗೆ ಬರೋದು ಗೊತ್ತಾ, ಮೈನೇ ಬರೋದಂತ ಬರೋದು ಬೊಬ್ಬೆಗಳು. ಅದೊಂದೇ ನನ್ನ ಕಣ್ಣಲ್ಲಿ ನೋಡೋದು. ಕಕ್ಕಸ್ ತಿನ್ನಿಸೋದು, ಉಚ್ಚೆ ವಹಿಸೋದು. ಅವ್ರು ಹೇಳೋರು ಈಚೆಗೆ ಬಂದಾಗ, ಹಿಂಗೆ ಮಾಡಿದ್ರು ಸರ್, ಹಿಂಗೆ ಮಾಡಿದ್ರು ಸರ್ ಅಂತ ಅಂದ್ಬಿಟ್ಟು. ನಂಗೆ ಹೇಳ್ಬೇಡ್ರಮ್ಮ, ನಾನು ಏನು ಮಾಡೋದು, ನಾನು ಅವನ ಕೈ ಕೆಳಗಿರೋನು, ನಾನು ಅಧಿಕಾರಿನೇ, ಆದರೆ ಅವನ ಕೈ ಕೆಳಗಿರೋನು. ಅವ್ನು ಹೇಳಿದ್ ನಾವು ಮಾಡಬೇಕು, ಇಲ್ಲಾಂದರೆ ಏನೇನೋ ಆಗೋಗ್ತದೆ, ಬೇಡ ಸುಮ್ಮನಿರವ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ. ಲಕ್ಷ್ಮಿ ಒಬ್ಬಳು ನನ್ನ ಹತ್ರ ಮಾತಾಡ್ಬಿಟ್ಟು ಹೇಳಿದ್ಲು, ಅವಳು ಕಕ್ಕಸ್ಗೆ ಹೋಗಿರೋದನ್ನು ಒಬ್ಬ ಗಂಡಸಿನ ಕೈ ತಿನ್ಸಿದ್ರಂತೆ. ಸೆಲ್ವಿ, ಲಕ್ಷ್ಮಿ, ಇವರೆಲ್ಲ. ಹರಿಕೃಷ್ಣ ಸಕಿಲರ್ ಶೂಟ್ ಮಾಡಿದ್ರು ಅವರು ಇಲ್ಲ ಇಲ್ಲ ಇಲ್ಲ, ಅವ್ರು ಸತ್ತ ಮೇಲೆ ನಾನು ಓದಿದ್ದು. ಹೌದಾ? ಹರಿಕೃಷ್ಣ ಸತ್ತ ಮೇಲೆ ನೋಡ್ಬಿಟ್ಟು ನಾನು ವಾಲಂಟ್ರಿಯಾಗಿ ಹೋಯ್ತೀನಿ ಅಂತ ಬರ್ಕೊಟ್ಬಿಟ್ಟು ವಾಲಂಟ್ರಿಯಾಗಿ ಬಂದು ಓದಿ. ಹರಿಕೃಷ್ಣ ಅವ್ರಿಗೆ ನಾನು ಹೊಡೆದೆ ಅವನಿಗೆ ಅವನ ಹೆಸರು ಬರಬೇಕು. ಏನು ಇದು ಪುಂಗಣಿ ಕೆಲಸ? ಈ ಅಶೋಕ್ ಕುಮಾರ್ ಗಂಡು ನನ್ನ ಮಗ, ಅವನು ಅದೇ ಗೋಲ್ಡೋನು, ಚೈನ್ ಹಿಡಿದವನು ಅಲ್ಲವಕಾಶ. ಈ JC ರೋಡ್ನಲ್ಲಿ ಮೋಟರ್ ಸೈಕಲ್ ಮೆಕ್ಯಾನಿಕ್ ಆಗಿ ರಿಟೈರ್ಡ್ ಆಗಿ ಅವನು ಅಲ್ಲೇ ಅವನೇ. ಈ ಹೆಸರು ತಗೊಂಡವನು ಅಶೋಕ್ ಕುಮಾರ್. ಈ ಶಂಕರ್ ಬಿದ್ರಿ ನಕ್ಸಲೇಟ್ ಒಬ್ಬ ಭೀಮ್ಲಾ ನಾಯ್ಕ್ ಅಂತ ಇದ್ದ ಬಳ್ಳಾರಿನಲ್ಲಿ. ಅವ್ನು ನಕ್ಸಲೇಟ್. ಅವನಿಗೆ ನೀವು ಓದಿರ್ತೀರ ಪೇಪರ್ನಲ್ಲಿ, ತಮಿಳ್ನಾಡು ಪೇಪರಲ್ಲಿ, ಎಲ್ಲ ಪೇಪರ್ನಲ್ಲೂ ಬಂದಿತ್ತು. ಅವನ್ನ ಹೊಡೆದವರು KSRP ಅವರು, ದೂರದಲ್ಲಿ ಗುಂಡಾಕ್ತವ್ರು. ಆಮೇಲೆ ಇನ್ನೂ ಡೌನ್ಗೆ ಹೋದರೆ ಅದು ಏನಪ್ಪ ಊರ ಹೆಸರುಗಳು ಎಲ್ಲ ನಿಮ್ಮ ತಮಿಳ್ನಾಡು ಹೆಸರು ಹೇಳೋಕ್ಕೆ ಬಂದ. ಬೆಜಲೆಟ್ಟಿ ಚೆನ್ನಾಗಿ ಗೊತ್ತು, ಕೋಟೆ ಇವ್ರಿಗೆ ಗೊತ್ತು, ಯಾಕೆಂದರೆ ಬೆಜಲೆಟ್ಟಿಲಿ ನಮಗೆ ಅನ್ನ ಹಾಕಿ ಸಾಕವ್ರೆ. ಇನ್ನು ಕೋಟೆಯೂರಿನಲ್ಲಿ ಕಾವೇರಮ್ಮ ಕೈ ತುತ್ತು ಹಾಕೊಟ್ಟವಳೆ ಪಾಪ ತಾಯಿ. ಯಾವ ಜನ್ಮದಲ್ಲಿ ನಿನಗೆ ಮಗನಾಗಿ ಹುಟ್ಟಿದ್ನೋ ಹಾಕ್ಕೊಡವ ಅಂತ ಅಂದು. ಕೈ ನಮ್ಮದು ಸರಿ ಇರಲಿಲ್ಲ. ಈ ಕಾಡೊಳಗೆ ಹೋಗಿ ಬಂದರೆ ಆ ಗಿಡ ಈ ಗಿಡ ಮುಟ್ಟಿರ್ತೀರಿ, ಕೈ ಸರಿ ಇಲ್ಲ. ಗೋಪಿನಾಥ್ ಅಂದಿಲ್ಲ? ಗೋಪಿನಾಥ ವೀರಪ್ಪನವರು. ಅಲ್ಲಿ ನಿಮ್ಗೆ ಏನೋ ಅನುಭವ ಹೇಳಿ, ನಿಮ್ಗೆ ನಡೆದ ಅನುಭವ? ಅಲ್ಲಿ ಏನಿಲ್ಲ, ಅಲ್ಲ ಕಳ್ಳನ ಮಗ ಅವನೇ, ನೆಲ್ಲೂರು ಮಾದಯ್ಯ ಅಂತ. ಹೆಚ್ಚು ಕಡಿಮೆ ಒಂದು 6-7 ಲಕ್ಷ ಕೊಟ್ಟವ್ರೆ ಶಂಕರ್ ಬಿದ್ರಿ. ಭಾಳ ಕಷ್ಟಪಟ್ಟವನೇ. ನಾವು ಹಿಡ್ಕೊ ಬಂದವ್ರನ್ನ, ಸರ್ ಇವರು ನೋಡು ಯಾರು ಮಾದಯ್ಯ ಅಂದರೆ, ಒಂದು ತಲೆ ತೋರಿಸಿದ್ರೆ ಅವನಿಗೆ 10,000 ರೂಪಾಯಿ ಲೆಕ್ಕನೋ ಏನೋ ಗೊತ್ತಿಲ್ಲ. ಅವನಿಗೆ ತಿಂಗಳಿಗೆ 1 ಲಕ್ಷ ಕೊಡೋರು. ಅವ್ನಿಗೆ ಏನು ಕೊಟ್ರಿ ಅವನಿಗೆ? ವೀರಪ್ಪನ ಅಪೋಸಿಟ್ ಗ್ಯಾಂಗ್ ಅವನು. ಅವನ್ನ ಯಾವಾಗಲೂ ಹೊಡೆದಾಕ್ಬೇಕಾಗಿತ್ತು ವೀರಪ್ಪ, ಬದಿಕಂಬಿಟ್ಟ ಇವನು. மாதி நல்லூர் மாதிரிங்கிறத நம்ம சேட்டை பண்ணுது. இன்னும் என்னென்ன மாதிரிலாம் எவ்வளோ பேர் அந்த காமிச்சு கொடுத்துருமா அவதிக்கு? ಅವ್ರನ್ನ ಎಷ್ಟು ಜನ ಸರ್ ಹಂಗೆ ತೋರಿಸ್ಕೊಟ್ರು? ಮಾದಯ್ಯ, நல்லூர் ಮಾದಯ್ಯ ಹೆಚ್ಚು ಕಡಿಮೆ ಒಂದೊಂದು 15 ಜನ ತೋರ್ಸವನೆ ಸುಮ್ಮನೆ. 2 ಲೇಡೀಸು, ಒಂದು 15-20 ಜನ ಜೆಂಟ್ಸ್ಗಳು ತೋರಿಸಿರೋದು. ಯಾಕೆ ಕೊಳತೂರ್ ಮಣಿಗೆ ಎಲ್ಲ ಗೊತ್ತು, ಅವನಿಗೆ. ನಾಚೆ ಮುತ್ತು ಮನೆಯಲ್ಲಿ ಹೋಗಿ ನಾವು 2 ದಿವಸ ಕಾದೋ ಬರ್ತಾನೆ ವೀರಪ್ಪ ಅಂತ. ನಮ್ಗೆ ನಿಂಬೆಹಣ್ಣು ಸಿಕ್ತು, ಅವ್ನು ತೋಟದಲ್ಲಿ ನಿಂಬೆ ಗಿಡ ಹಾಕಿದ್ದ. ನಿಂಬೆಹಣ್ಣು ಸಿಕ್ತು, ಕಿತ್ಕೊಂಡು ಬಂದು ಉಪ್ಪಿನಕಾಯಿ ಹಾಕೊಂಡು ಕ್ಯಾಂಪಲ್ಲಿ. ಪನ್ನಾಡಿ ಬಗ್ಗೆ ಗೊತ್ತಾ ಸರ್? ಪನ್ನಾಡಿ, ಅದೇ ಪನ್ನಾಡಿ ಹೇಳ್ದಲ್ಲ, ದೊಡ್ಡ ಕಳ್ಳ ನನ್ನ ಮಗ ಅವನು. ಅವನ ಮನೆಯಲ್ಲೇ ನಾನು ಲೋಡ್ ರಿವಾಲ್ವರ್ನ ಇಟ್ಬಿಟ್ಟು ಹೊಟ್ಟೋಗಿದ್ದೆ ಕಾಡೊಳಗಡೆಗೆ. ಅರ್ಜೆಂಟಾಗಿ ಬಾಯಿಲಿ ಅಂದರು, ಸರ್ ರಿವಾಲ್ವರ್ ಅದೇ. ಬೇಡ ಅಲ್ಲಿ ನಾವು ಹೋಯ್ತಾ ಇರೋದು ಗ್ಯಾಂಗ್ ಒಳಕ್ಕೇನೆ, ನಮ್ಮ ಹತ್ರ ವೆಪನ್ ಇದ್ರೆ ಗೊತ್ತಾಗ್ಬಿಡ್ತದೆ.
ನಾವು ತಮಿಳ್ನಾಡು ಟೈಪು ಪಂಚೆ ಸುತ್ಕೊಂಡು ಒಂದು ಬಿಳಿ ಶರ್ಟ್ ಹಾಕೊಂಡು ಒಂದು ಟವಲ್ ತಲೆ ಕಟ್ಕೊಂಡು ಹೋಯ್ತಿದ್ದೋ. ಅವಾಗ ಪನ್ನಾಡಿ ಮನೆಯಲ್ಲಿ ನಾನು ಲೋಡು ಪಿಸ್ತೂಲ್ನ ಅವ್ರ ಮನೆಯಲ್ಲೇ ಇಟ್ಟಿದ್ದೆ, ಮುಟ್ಟಿರಲಿಲ್ಲ ನನ್ನ ಮಗ. 9 ಗುಂಡು ಇದು ಪಿಸ್ತೂಲು 2 ಅವನ ಮನೆಯಲ್ಲೇ ಇಟ್ಟೋಗಿದ್ದೆ. ಅವ್ನು ಪನ್ನಾಡಿನ ನಾವೇ ಹೊಡೆದಾಕ್ಬಿಡ್ತಿದ್ದೋ. ಅವ್ನು ಶಂಕರ್ ಬಿದ್ರಿಗೆ ಬೇಕಾದವನು. ಅದರಿಂದ ನಾವು ಇಲ್ಲಾಂದ್ರೆ ಜಯಣ್ಣ ಏನು ಮಾಡೋದು ಹೇಳೋ ಅಂತ ಅಂದು, ಹೊಡೆದಾಕ್ಬಿಡೋಣ ಸರ್ ಅಂತ ಅಂದೆ. ಹೊಡೆದಾಕ್ಬಿಡೋಣ ಇರು ಟೈಮ್ ನೋಡ್ಕೊಂಡು ಅಂತ. ಅಷ್ಟೊತ್ತಿಗೆ ಅವರು ಹೊರಡೋದು, ನಾನು ಬಂದ್ಬಿಟ್ಟೈತೆ. ನಾನು ಬಂದ ಕಾರಣ ಈ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟ್ರು ಒಬ್ಬರು ಮುಸ್ಲಿಮ್ಸು, ಮೋಸ್ಟ್ಲಿ ಬಳ್ಳಾರಿ ಸೈಡ್ನವ್ರು. ಅವ್ರು ಬಂದಿದ್ದರು ಅಲ್ಲಿಗೆ, ಒಂದೊಂದು ತಿಂಗಳು ಡ್ಯೂಟಿಗೆ ಅಂತ ಕಳಿಸೋದು. ಅವರು ನನಗೆ ಹಿಂಸೆ ತೆಗಿಯೋರು. ನೀನು ಒಬ್ಬೊಬ್ಬರೇ ಹೋಯ್ತಿರಂತೆ ಕಾಡೊಳಗಡೆ. ಹೌದು ಹೋಯ್ತೀವಿ, ಏನೀಗ ಅಂತ. ನಾನು ವೀರಪ್ಪನ ಗ್ಯಾಂಗ್ ನೋಡ್ಬೇಕಲ್ಲ, ಧೈರ್ಯ ಇದೆಯಾ ನಿನಗೆ? ಹ್ಞೂ. ಸರಿ, ಧೈರ್ಯ ಇದ್ದರೆ ಪಾಲರ್ ಕ್ಯಾಂಪಿಗೆ ಬಂದ್ಬಿಡು. ಸರ್ ಪಾಲರ್ ಕ್ಯಾಂಪ್ ಹೋಗ್ತೀನಿ, ಸ್ವಲ್ಪ ಇಲ್ಲೇ ಸುತ್ತಿ ಬೇಜಾರು. ಅವರಲ್ಲಿ ಕಾಡೊಳಗೆ ಅಲ್ಲಿ ಇಲ್ಲಿ ಹೋಯ್ತಾರೆ, ಅವ್ರ ಜೊತೆ ನಾನು ಹೋಗಿದ್ದು ಬರ್ತೀನಿ. ಹೋಗು ಅಂದರು ಇವರು, ಯಾರು ಬಿದ್ರಿ. ಸರಿ, ಅಲ್ಲಿಗೆ ಬಂದ ಮೇಲೆ ಬಂದಿದ್ದೀನಿ, ಹೋಗೋಣ ಅಂದ. ಸರಿ, ಇವತ್ತು ಬೇಡ ನಾಳೆ ಹೋಗೋಣ ಅಂತ. ಸರಿ, ಅವ್ನು ಕರ್ಕೊಂಡು ಹೋದೆ ಉಚ್ಚಳಪ್ಪ ಟೆಂಪಲ್ಗೆ. ಉಚ್ಚಳಪ್ಪ ಟೆಂಪಲ್ಗೆ ನಾನು 2ನೇ ಸರಿ ಹೋಗಿರೋದು. ನಾನು ಅಜಯ್ ಕುಮಾರ್ ಸಿಂಗ್ ಒಂದು ಸರಿ ಹೋಗಿದ್ದು. ಹೋದರೆ ಅವನ ಹಣೆ ಬರುವೋ ಇಲ್ಲ ನನ್ನ ಹಣೆ ಬರುವೋ ಗೊತ್ತಿಲ್ಲ. ನಾವು ಹಿಂಗೆ ಹೋಗೋದಕ್ಕೂ ಅವ್ನು ಆ ಕಡೆಯಿಂದ ಬರ್ತಾ ಇರೋದಕ್ಕೂ ಒಂದು 4-5 ಜನ ಸೇರಿಸಿ ಒಂದೇ ಆಗೋಯ್ತು. ನೋಡಪ್ಪ ಅಲ್ಲೇ ಬರ್ತಾವನೆ ಅರ್ಜುನ, ನೋಡು ಸೆಂಟ್ರಲ್ ಅವನೇ, ಆ ಕಡೆ ಈ ಕಡೆ ಇರೋರು. ಅವ್ನು ಸೇತುಗಳಿಗೆ ಗೋವಿಂದ, ಅಯ್ಯಂದೊರೆ, ಇನ್ಯಾರೋ ಅವ್ರ ಹೆಸರುಗಳು ಗೊತ್ತಿರಲಿಲ್ಲ ನನಗೆ. ಇನ್ನಿಬ್ಬರು ಹೆಸರು ಗೊತ್ತಿಲ್ಲ ನನಗೆ ಅಂತ ಅಂದೆ. ಉಚ್ಚೆ ಕಕ್ಕಸು ಎಲ್ಲ ಮಾಡ್ಕೊಬಿಟ್ಟ ಅವನು ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ಸರಿ ಅಂದ್ಬಿಟ್ಟು ಏನಿಲ್ಲ ಸರ್ ಅಂತ. ಏನಯ್ಯ ಈ ಭಾಳ ಧೈರ್ಯವಂತ ನನಗೆ ಹೇಳಿದೆ ಅಂತ. ಅಷ್ಟೊತ್ತಿಗೆ ನಾನು ನನ್ನ ಪಿಸ್ತೂಲ್ನ ಒಂದು ಬ್ಲ್ಯಾಕ್ ಕವರ್ ಸುತ್ತಬಿಟ್ಟು ಅಲ್ಲೊಂದು ಬೇಲಿ ಒಳಗೆ ಹಾಕ್ಬಿಟ್ಟಿದ್ದೆ. ಮುಳ್ಳುಗಿಡ ಬೆಳ್ಕೊಂಡಿರ್ತದಲ್ಲ ಒಳಗೆ ಹಾಕ್ಬಿಟ್ಟಿದ್ದೆ. ಇನ್ನು ವೆಪನ್ಸ್ ಇದ್ರೆ ಬಿಡ್ತಾನೆ ಅವನು ಅರ್ಜುನ. ಆಮೇಲೆ ಅವ್ನು ಬಂದ, ಅವಾಗ ಸ್ವಲ್ಪ ತಮಿಳು ಮಾತಾಡ್ತಾ ಇದ್ದೆ ಸುಮಾರಾಗಿ, ಒಂದು 90%. ಏನು ಯಾಕೆ ಬಂದಿದ್ದೀಯಾ, ಯಾರು ನೀನು ಅಂತ ಅಂದ. ನೋಡಪ್ಪ ನನಗೆ ಹಸುಗೆ ಬಾವು ಆಗ್ಬಿಟ್ಟದೆ, ಇಲ್ಲಿ ಸೊಪ್ಪು ಬೇಕು ನನಗೆ, ಔಷಧಿ ಸೊಪ್ಪು, ಅದಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಒಂದಷ್ಟು ಗಿಡ ಕಿತ್ತು ಇಟ್ಕೊಂಡಿದ್ದೆ. ಹಂಗೆ ಬಚಾವದೆ. ಇವನು ಅಯ್ಯಂದವರೇ ನೋಡ್ಬಿಟ್ಟು ಇವನು ಕಕ್ಕಸು ಉಚ್ಚೆ ಎಲ್ಲ ಮಾಡ್ಕೊಂಬಿಟ್ಟ ಪ್ಯಾಂಟ್ಗೆ, ಸಬ್ ಇನ್ಸ್ಪೆಕ್ಟ್ರು. ಕೊನೆಗೆ ಅವರು ಮುಂದೆ ನಾವು ಯಾವ ಕಡೆ ವೆಪನ್ ಬಿಸಾಕಿದ್ದೀವಿ ಆ ಕಡೆಗೆ ಹೋಯ್ತಾವ್ರೆ. ನಾವು ಯಾವಾಗ ಎತ್ಕೊಳ್ಳೋದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕಾದು, ಆಮೇಲೆ ಮರೆ ಆಯಿತು, ಹೋಗಿ ಎತ್ಕೊಬಂದು ಬಂದ್ಬಿಟ್ಟೋ ಕ್ಯಾಂಪಿಗೆ ಬರ್ತಾ ಅಲ್ಲಿ ಕಾವೇರಿದು ಲಿವರ್ ಹರಿತಾ ಇತ್ತು. ಹೋಗಯ್ಯ, ಬಟ್ಟೆಗೆ ಎಲ್ಲ ಜಾಲಿಸ್ಬಿಟ್ಟು ಚೆನ್ನಾಗಿ ತೊಳೆದು ಸ್ನಾನ ಮಾಡ್ಕೊಂಬರೋದು ಅಂದು. ಅವನು ಹಿಂದೆ ಮುಂದೆ ನಾನು ಗಂಡಸುಕೊಂಡು ಹೋಗಯ್ಯ, ಯಾರು ಹೆಂಗಸರಿಲ್ಲ ಅಂತ ಬೈದೆ ಅವನಿಗೆ. ಧೈರ್ಯವಾಗಿ ನಾನು ನೋಡ್ತೀನಿ ಅಂತ ಅಂದೆ, ಬಂದು ಈಗ ಮಾಡ್ಕೊಂಡಲ್ಲ ಅಂತ. ಸರಿ ಅಂದ್ಬಿಟ್ಟು ಹೋಗಿ ಅವ್ನ ಪ್ಯಾಂಟೆಲ್ಲ ಉಲ್ಟಾ ಮಾಡಿ ತೊಳೆದು ಅದನ್ನು ಅವನು ಕೂತ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ. ಅಲ್ಲಿ ಗಂಗಾಧರಯ್ಯ ಅಂದ್ಬಿಟ್ಟು ನಮ್ಮ DSP ಒಬ್ಬರು ಇದ್ದರು, ನಮ್ಮ ಆಳ್ವಡಿಯವರು. ಅವರು ಎಲ್ಲ ಹೋಗಿದ್ರಿ ಅಂತ ಅಂದ. ಸರ್ ಇಲ್ಲೇ ಏನು ಲೆಟ್ರಿನ್ಗೆ ಹೋಗ್ಬೇಕು ಅಂತ ಅಂದ. ಅದ್ರ ಮೇಲೆ ಬಿದ್ದೋಗ್ಬಿಟ್ಟ ಸರ್, ಅದಕ್ಕೆ ತೊಳಸ್ಬಿಟ್ಟು ಬರ್ತಾ ಇದ್ದೀನಿ. ಎಲ್ಲಿ ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಆ ಜಾಗದಲ್ಲಿ ಅಂತ ಅಂದೆ ನಾನು. ಅಲ್ಲೇನು ದೆವ್ವಗಳು ಅದು ಇದನ್ನು ಹೋಗಿ ಸರ್, ಆ ದೆವ್ವಾಗಿವ ನಮಗೆ ನಂಬಿಕೆ ಇಲ್ಲ, ನಾವೇ ದೆವ್ವಗಳು ಅಂತ ಅಂದ್ಬಿಟ್ಟು ನಾನು ಹಂಗಂದೆ. ಸರಿ ಆಯಿತು ಹೋಗು, ಇನ್ನೊಂದು ಸರಿ ಹಂಗೆಲ್ಲ ಹೋಗ್ಬೇಡ, ಹೋಗ್ಬೇಕಾದ್ರೆ ಒಂದು 5-6 ಜನ ಒಟ್ಟಿಗೆ ಹೋಗಿ ವೆಪನ್ ಸಮೇತ ಅಂತ ಅಂದ್ಬಿಟ್ಟು ಬೈದರು. ನಾನು ಪಿಸ್ತೂಲ್ ತಗೊಂಡೋಗಿದ್ದೆ ಅಂತ ಅವ್ರಿಗೆ ಹೇಳಲಿಲ್ಲ. ಪಿಸ್ತೂಲ್ ಏನು ಲೆಕ್ಕಕ್ಕಿಲ್ಲ, ವೀರಪ್ಪನಿಗೆ ಯಾವ ಲೆಕ್ಕ ಪಿಸ್ತೂಲು. ಅವನು ಕುಟ್ಟು ಹೊಡೆಯೋದ್ರಲ್ಲಿ 10 ಜನಕ್ಕೂ ಹೊಡಿತವೆ ಗುಂಡುಗಳು. ಒಳಗಡೆ ಗುಂಡು ಪೀಸೋ ಏನೋ ಹಾಕ್ಬಿಟ್ಟು ಹೊಡಿತಾನೆ. ಕೊನೆಗೆ ಹೋಗಿ ಮನಿಕೊಂಡ ಇವನು. ಮನಿಕೊಂಡ ತ್ಯಾವದ ಬಟ್ಟೆ ಏನು ಮನ್ಗನು 12 ಗಂಟೆ ಮೇಲೆ ನಿದ್ದೆ ಮಾಡೋನು ಇವನು ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ಬೆಳಿಗ್ಗೆ ಎದ್ದು ಏನು ಧೈರ್ಯವಂತ ಅಂತ ಅಂದ್ಕೊಂಡಿದ್ದೆ ಅಂತ. ಈ ಮಾತು ನಮ್ಮ DSPಗೆ ಹೇಳ್ತು. ರಾತ್ರಿ ಎಲ್ಲೋಗಿದ್ರಿ ಹೇಳಿ ನಿಜಾನ ಏನು? ಈಗ ಹೇಳಲೇಬೇಕು ನಿಜಾನ. ಸರ್ ಇಲ್ಲ, ಇವನು
ಅರ್ಜುನನ ನೋಡಬೇಕು, ವೀರಪ್ಪನಿಗೆ ಹೆಂಗೆ ನೋಡಬೇಕು ಅಂತ ನಾನು ಕರ್ಕೊಂಡೋಗಿದ್ದೆ ಇದಕ್ಕೆ ಉಚ್ಚಡಪ್ಪ ಟೆಂಪಲ್ಗೆ. ಆಮೇಲೆ ಬೈದರು ಒಂದಷ್ಟ, ಎಲ್ಲ ನೀವು ಹುಡುಗಾಟ ಆಡ್ತೀರಾ, ನೀವು ಏನು ವೆಪನ್ಗಳಿಲ್ಲದೆ ಹೋಗಿದ್ದೀರಾ ಅಂತ. ಅವಾಗ ಹೇಳಿದೆ, ನನ್ನ ಹತ್ರ ಪಿಸ್ತೂಲ್ ಇತ್ತು. ನಿನ್ನ ಪಿಸ್ತೂಲ್ ಯಾವುದೋ ಲೆಕ್ಕ, ಅವ್ರ ಹತ್ರ ಎಲ್ಲ ಕುಟ್ಟೊಡಿಯವು, ಒಂದು ಚಿಲ್ ಅಂತ ಹಿಂಗೆ ಚಿಮ್ತದೆ ಗುಡ್ಡುಗಳು, ಕಬ್ಬಳು ಚೂರುಗಳು ಏನೋ ಹಾಕೊಂಡು ಹೊಡಿತಾನೆ ಅವನು.